ಶಿಕ್ಷೆಗೆ ಮಾರ್ಗ ಅಂಬೇಡ್ಕರ್, ಪೀಡಿತರ ಪ್ರಾಣ ಅಂಬೇಡ್ಕರ್, ಜಾಗೋರೆ ಜಾಗೋ ಅಂಬೇಡ್ಕರ್, ಜಗತ್ ಖುಷಿಯಾಗುವಂಥ ವಿಚಾರ ಏನು ಅಂತಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವಾಗಲೂ ಹೇಳಿದ ಇದ್ದಾಗೆ ಮಹಿಳಾ ಹಕ್ಕುಗಳಿಗೆ ಸಾಕಷ್ಟು ಪ್ರಾತಿನಿಧ್ಯ ಕೊಡ್ತಾ ಇದ್ದವರು. ಅದೇ ರೀತಿ ವೇದಿಕೆ ಮೇಲೆ ಮಹಿಳೆಯರನ್ನ ನೋಡೋದಕ್ಕೆ ಸಾಕಷ್ಟು ಖುಷಿಯಾಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ಸಂಘಟನೆ ಅದನ್ನು ಅಳವಡಿಸ್ಕೊಂಡಿದೆ ಅನ್ನೋದಕ್ಕೆ ನನಗೆ ಖುಷಿಯಾಗ್ತದೆ. ಜೊತೆಗೆ ವೇದಿಕೆ ಮುಂಭಾಗದಲ್ಲಿ ಸಹ ಸಾಕಷ್ಟು ಮಹಿಳೆಯರಿದ್ದೀರ, ಹಾಗೂ ಕರ್ನಾಟಕ ದಲಿತ ಸಂಘ ಸಮಿತಿಯ ಪದಾಧಿಕಾರಿಗಳಿದ್ದೀರ, ಸಾರ್ವಜನಿಕರಿದ್ದೀರ ಮತ್ತು ಮೀಡಿಯಾದವರಿದ್ದೀರ. ನಮ್ಮೆಲ್ಲರಿಗೂ ಮೊದಲನೇದಾಗಿ ನಾನು ನಮಸ್ಕಾರಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಇವತ್ತು ಮಾರ್ಚ್ 20, 1927ರಲ್ಲಿ ಮಹಾಡ್ ಗ್ರಾಮ, ಮಹಾರಾಷ್ಟ್ರದ ಮಹಾಡ್ ಗ್ರಾಮದಲ್ಲಿ ಅಸ್ಪೃಶ್ಯತೆಯ ವಿರುದ್ಧವಾಗಿ ಮಹಾಡ್ ಗ್ರಾಮದ ಕೆರೆಯ ನೀರನ್ನು ಮುಟ್ಟತಕ್ಕಂಥ ಚಳುವಳಿಯ ಸಾಂಕೇತಿಕವಾಗಿ ಅದನ್ನು ನೆಲೆಸ್ತಕ್ಕಂಥ ಕಾರ್ಯಕ್ರಮನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇವತ್ತು ಮಾಲೂರಿನಲ್ಲಿ ಕೋಲಾರ ಜಿಲ್ಲಾ ಮಟ್ಟದ ಕಾರ್ಯಕ್ರಮನ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮಕ್ಕೆ ಕೊಮ್ಮಣ್ಣವರ ವೇದಿಕೆಯಿಂದ ಹೆಸರು ಕೊಟ್ಟಿದ್ದೀರ. ಗಂಟಾಪುರ ಸರ್ಜನ್ ಸರ್ ಅವರ ನೆನಪು ಕೂಡ ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಮಾಡಿಕೊಳ್ತಕ್ಕಂಥ ಕೆಲಸನ ಇಷ್ಟೊಂದು ವೆಂಕಟೇಶ್ವರ ಸಹ ಅದಕ್ಕೆ ಪ್ರಾಸ್ತಾವಿಕದಲ್ಲಿ ಸಾಕಷ್ಟು ಹೇಳಿದ್ದಾರೆ. 1927 ಅದಕ್ಕಿಂತ ಮುಂಚೆ ಅಂದರೆ 4 ರಿಂದ 5 ವರ್ಷ ಮುಂಚೆನೇ ಅಲ್ಲಿ ಏನು ಕೆರೆಯ ನೀರು ಸಾರ್ವಜನಿಕ ಆಸ್ತಿಯರು ಅಂತ ಅಲ್ಲಿನ ಮುನ್ಸಿಪಲ್ಲು ಅದನ್ನು ಎಲ್ಲ ಮೆಂಬರ್ಗಳು ಸೇರಿಸಿ ಅಲ್ಲಿ ಒಂದು ರೆಸಲ್ಯೂಷನ್ ಮಾಡ್ತಾರೆ, ಆ ನೀರು ಎಲ್ಲರಿಗೂ ಸೇರಿರ್ತದೆ ಅಂತ. ಆದರೂ ಸಹ ಅಲ್ಲಿ ಊರಿನ ಎಲ್ಲ ಸಮುದಾಯದವರು ಆ ನೀರನ್ನು ಉಪಯೋಗಿಸೋದಕ್ಕೆ ಕೊನೆಗೆ 4 ರಿಂದ 5 ವರ್ಷಗಳು ಕಳೆದಿದೆ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದು ಚಳುವಳಿಯ ನೇತೃತ್ವ ವಹಿಸಿ ಆ ಊರಿನಲ್ಲಿ ಎಲ್ಲರನ್ನು ಒಗ್ಗೂಡಿಸಿ ಚಳುವಳಿ ಮಾಡಿ ಆ ನೈಸರ್ಗಿಕವಾದಂತಹ ನೀರು ಎಲ್ಲರಿಗೂ ಸೇರಬೇಕಾಗಿತ್ತು ಅಂತ ಹೇಳೋದಕ್ಕೆ, ಜೊತೆಗೆ ಅದು ಕಾರ್ಯರೂಪಕ್ಕೆ ಬರೋದಕ್ಕೆ 4 ವರ್ಷ ರೆಸಲ್ಯೂಷನ್ ಆದಮೇಲೆ ಸೊ ಆದರೂ ಕೂಡ ಇವತ್ತಿನ ದಿವಸಗಳು ಕೂಡ ನಾವು ಅಸ್ಪೃಶ್ಯತೆಯನ್ನು ಸಾಕಷ್ಟು ನೋಡ್ತಾ ಬರ್ತಾನೆ ಇದ್ದೀವಿ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಅಥವಾ ನಾವು ಟೇಕ್ ಹೋಮ್ ಮೆಸೇಜ್, ನಾವು ಮನೆಗೆ ತಗೊಂಡು ಹೋಗ್ಬೇಕಾಗಿರ್ತಕ್ಕಂಥ ಒಂದು ಸಂದೇಶ ಈ ಕಾರ್ಯಕ್ರಮದ ಮುಖಾಂತರ ನನ್ನ ಅಭಿಪ್ರಾಯ ಏನು ಅಂತಂದರೆ, ಸಮಾಜ ನಿರ್ಮಾಣ ಮಾಡೋದಕ್ಕೆ ನಾವೆಲ್ಲರನ್ನು ಕೈ ಜೋಡಿಸಿದಾಗ ಮಾತ್ರ ಅದು ಸಾಧ್ಯ. ಯಾರು ಒಬ್ಬರಿಂದ ಅಥವಾ ಒಂದು ಸರ್ಕಾರದಿಂದ, ಒಬ್ಬ ನಾಯಕರಿಂದ, ಒಂದು ಸಂಘಟನೆಯಿಂದ ಅದು ಸಾಧ್ಯ ಇಲ್ಲ. ಎಲ್ಲ ಸಂಘಟನೆಗಳು, ಎಲ್ಲ ಸಮಾಜಮುಖಿ ಆದಂತಹ ಮುಖಂಡರುಗಳು, ಪ್ರಗತಿಪರ ಚಿಂತಕರು, ರಾಜಕೀಯ ವ್ಯಕ್ತಿಗಳು, ಪಕ್ಷಗಳು ಎಲ್ಲರಿಗೂ ಅದಕ್ಕೆ ಸಮಾಜ ನಿರ್ಮಾಣ ಮಾಡತಕ್ಕಂಥ ಮೈಂಡ್ಸೆಟ್ನ ಬೆಳೆಸಬೇಕು. ಈ ಕಾರ್ಯಕ್ರಮನ ಇವತ್ತು ಯಾಕೆ ನೆನೆಸ್ಕೋಬೇಕು ಅಂತ ಈ ಸಂಘಟನೆ ನಿರ್ಧಾರ ಮಾಡಿದೆ ಅಂತಂದರೆ, ದೇಶದ ಎಲ್ಲ ನೈಸರ್ಗಿಕವಾಗಿ ಇರ್ತಕ್ಕಂಥದ್ದು ಸರ್ಕಾರದ ಸ್ವತ್ತು. ಇದು ನಮ್ಮ ದೇಶದ ಸ್ವತ್ತು. ಇದು ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಅದು ಸಿಗಬೇಕು. ಅದು ಕೆಲವೊಂದು ಸಮುದಾಯಗಳಿಗಾಗಿ ಅಥವಾ ಕೆಲವೊಂದು ಜನಗಳಿಗಾಗಿ ಮಾತ್ರ ಅಲ್ಲ, ಈ ದೇಶದ ಸಂಪತ್ತು ಮೇಲೆ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಈಕ್ವಲ್ ರೈಟ್ಸ್ ಇದೆ ಅನ್ನೋದನ್ನ ನಾವು ಮನಗಾಣಬೇಕು ಈ ಕಾರ್ಯಕ್ರಮದ ಮುಖಾಂತರ. ಜೊತೆಗೆ ಅದನ್ನು ನಾವು ಪ್ರತಿಪಾದಿಸ್ಕೋಬೇಕು. ನಾವು ಅದನ್ನ 4 ಜನಕ್ಕೆ ಹೇಳೋದಾದ್ರೆ ಮಾತ್ರ ಅದು ಸಾಧ್ಯ. ನಾವೇನು ಮಾತಾಡ್ಕೊಂಡು ಹೊರಟ್ಬಿಟ್ಟು ಮನೆಗೆ ಹೋಗ್ಬಿಟ್ರೆ ಅದು ಸಾಧ್ಯ ಆಗುತ್ತೆ. ಹಾಗೂ ಅದೇ ರೀತಿ ಕೂಡ ನಾವು ನಡಿಬೇಕು. ಸೊ ಈಗ ನಾನು ಈಗೇನಾಗಲ್ಲ, ಈ ಕಾರ್ಯಕ್ರಮದ ಮುಖಾಂತರ ಬುದ್ಧ, ಬಸವಣ್ಣವ್ರನ್ನ, ನಾರಾಯಣವ್ರನ್ನ, ಅಂಬೇಡ್ಕರ್ ಅವ್ರನ್ನ, ಮಹಾತ್ಮ ಗಾಂಧೀಜಿಯವ್ರನ್ನ ನೆನೆಸ್ಕೊಂಡು ಈ ಕಾರ್ಯಕ್ರಮಗಳನ್ನ ನಾನು ಮಾಡ್ತೀನಿ.
ಇವರೆಲ್ಲರ ಮೂಲ ಉದ್ದೇಶ ಈಕ್ವಾಲಿಟಿ, ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ. ಈ ವಿಚಾರಗಳನ್ನೇ ಎಲ್ಲ ನಾಯಕರುಗಳು ನಮಗೆ ಹೇಳ್ತಾ ಬಂದಿದೆ. ಸೊ ಅದನ್ನು ನಾವು ಮೈಗೂಡಿಸ್ಕೊಳ್ಳೋಣ. ನಾವೆಲ್ಲರೂ ಅದನ್ನು ಇನ್ನಷ್ಟು ಮುಂದಿನ ಪೀಳಿಗೆಗೆ ತಗೊಂಡು ಹೋಗೋಣ, ನಮ್ಮೆಲ್ಲ ಯುವಕರಿಗೆ ಅದನ್ನು ತಿಳಿಸೋಣ ಅಂತ ಈ ವೇದಿಕೆ ಮುಖಾಂತರ ನಾನೆಲ್ಲರಿಗೂ ಹೇಳ್ತಾ ನಾನು ನಮಸ್ತೆ. ಜೈ ಭೀಮ್. ಏನಿವತ್ತು ಮಹಡ್ ಚಳವಳಿ ಸತ್ಯಾಗ್ರಹದ ಒಂದು ನೆನಪಿನಲ್ಲಿ ಇವತ್ತು ಕೊಮ್ಮಣ್ಣನವರ ಮತ್ತು ವೆಂಕಟಾಪು ಸತ್ಯಂ ಅವರ ವೇದಿಕೆ ಅಂತ ನಾವು ಇವತ್ತು ಇಟ್ಕೊಂಡು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಇದರ ಉದ್ದೇಶ ಏನಪ್ಪ ಅಂದರೆ, ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1927ರಲ್ಲಿ ಮಾಡಿ ಸತ್ಯಾಗ್ರಹ ಮಾಡಿದ್ರು. ಆಗಿನ ಕಾಲದಲ್ಲಿ ಯಾವ ರೀತಿ ಅವರ ಹೋರಾಟಗಳು ಮುಂದುವರೆದಿತ್ತು, ಆಗಿನ ಕಷ್ಟ ಸುಖಗಳು ಏನಾಗಿತ್ತು ಅನ್ನೋದ್ರ ಬಗ್ಗೆ ಈ ಒಂದು ಸಮಾಜಕ್ಕೆ ನಾವು ಸಂದೇಶವನ್ನು ಸಾರಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು. ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಮವಳ್ಳಿ ಶಂಕರ್ಜಿಯ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಏನು ಕರೆ ಕೊಟ್ಟಿದ್ದಾರೆ, ಈ ಒಂದು ಕಾರ್ಯಕ್ರಮ ಮಾಡಬೇಕಂತ ನಮ್ಮ ಜಿಲ್ಲೆಯಲ್ಲೂ ಕೂಡ ಇವತ್ತು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಲ್ಲಿ ಇವತ್ತು ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಅನೇಕ ಜಿಲ್ಲೆಗಳಲ್ಲಿ ಇವತ್ತು 24ನೇ ತಾರೀಕು ಸೋಮವಾರ ಸುಮಾರು 5-6 ಜಿಲ್ಲೆಗಳಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು. ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಒಂದಲ್ಲ ಒಂದು ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಇಡೀ ವರ್ಷ ಪೂರ್ತಿ ಒಂದು ಅರ್ಥಪೂರ್ಣವಾಗಿ ಮಾಡ್ಕೊಂಡು ಬಂದಿದೆ. ಆ ನಿಟ್ಟಿನಲ್ಲಿ ನಾವು ಸಹ ಏನು ಈ ಭಾಗದ ಕೋಲಾರ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ಸುಮಾರು 19 ವರ್ಷಗಳ ಕಾಲ ನಾನು ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದೆ. ನನಗೆ ಕೆಲವೊಂದು ನಾಯಕರುಗಳು ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಹೇಳಿದಾಗ ನಾನು ಸಹ ರಾಜ್ಯ ಸಮಿತಿ ಸಭೆಗೆ ಹಾಜರಾಗಿ ಅಲ್ಲಿ ಏನು ತೀರ್ಮಾನಗಳಾಯಿತು ಅದರ ಬದ್ಧತೆಯಾಗಿ ನಾನು ಕಾರ್ಯಕ್ರಮವನ್ನು ಬಂಗಾರಪೇಟೆ ತಾಲೂಕು ಅಂಬೇಡ್ಕರ್ ಭವನದಲ್ಲಿ ಈ ಒಂದು ಪೂರ್ವ ಸಭೆ ನಡೆಸಿ ನಾನು ಈ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡಿರ್ತಕ್ಕಂಥದ್ದು. ಕಲಾರಾಮ್ ಟೆಂಪಲ್ ಆಗ್ಬೋದು, ಯಾಕೆ ಹೋರಾಟ ಮಾಡಿದ್ರು ಬಾಬಾ ಸಾಹೇಬರು, ಈ ದೇಶದಲ್ಲಿ ಅಸ್ಪೃಶ್ಯರ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಮನವರಿಕೆ ಮಾಡಲಿಕ್ಕೆ ಬಾಬಾ ಸಾಹೇಬರು ನೀರ್ಮುಟ್ಟಕ್ಕೆ ಹೋರಾಟ ಮಾಡಿದ್ದು, ದೇವಸ್ಥಾನ ಒಳಗೆ ಹೋಗಲಿಕ್ಕೆ ಹೋರಾಟ ಮಾಡಿದ್ದು. ಸುಮ್ಮನೆ ಬಾಬಾ ಸಾಹೇಬರು ದೇವಸ್ಥಾನಕ್ಕೆ ಹೋಗಿಲ್ಲ. ಈ ದೇಶದಲ್ಲಿ ಯಾವ ರೀತಿ ಇದೆ ದಲಿತರ ಪರಿಸ್ಥಿತಿ, ಶೋಷಿತರ ತಳ ಸಮುದಾಯಗಳ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋ ಮನವರಿಕೆ ಮಾಡಲಿಕ್ಕೆ ಬಾಬಾ ಸಾಹೇಬರು ಹೋರಾಟ ಮಾಡಿರ್ತಕ್ಕಂಥದ್ದು. ಈಗಿನ ಯುವಕರಿಗೆ ಬಾಬಾ ಸಾಹೇಬರನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಬಾಬಾ ಸಾಹೇಬರನ್ನು ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಒಂದು ದೊಡ್ಡ ಸವಾಲಾಗಿದೆ. ಈಗಿನ ಕೋಮುವಾದ ಶಕ್ತಿಗಳೇನಿದ್ದಾವೆ, ಈ ಬಿಜೆಪಿ ಕೋಮುವಾದಿ ಸರ್ಕಾರ ದಿನನಿತ್ಯದಲ್ಲಿ ನಮ್ಮ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ನಮ್ಮ ಯುವಕರ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಮೀಸೆ ಬಿಟ್ಟರೆ ಹೊಡಿತಾ ಇದ್ದಾರೆ, ಕುದುರೆ ಮೇಲೆ ಏರಿದ್ರೆ ಹೊಡಿತಾ ಇದ್ದಾರೆ. ಯಾರೋ ಒಬ್ಬ ಓವರ್ಟೇಕ್ ಮಾಡಿದ್ದಾರೆ ಟೂ ವೀಲರ್ ಅಂದರೆ ಅವ್ರನ್ನೂ ಸಾಯಿಸ್ತಾ ಇದ್ದಾರೆ. ಅನೇಕ ರೀತಿಯಲ್ಲಿ ನಮ್ಮ ಮೇಲೆ ಶೋಷಿತ ತಳ ಸಮುದಾಯಗಳ ಮೇಲೆ ಅನೇಕ ರೀತಿಯಲ್ಲಿ ದೌರ್ಜನ್ಯ ದಬ್ಬಾಳಿಕೆಗಳು ನಮ್ಮ ಹೆಣ್ಣುಮಕ್ಕಳ ಮೇಲೆ ವಿಪರೀತ ದೌರ್ಜನ್ಯ ನಡೀತಾ ಇದೆ. ಈ ಕೋಮುವಾದಿ ಸರ್ಕಾರ ಬಂದಮೇಲೆ ಅನೇಕ ರೀತಿಯಲ್ಲಿ ದೌರ್ಜನ್ಯ ದಬ್ಬಾಳಿಕೆಗಳು ನಡೀತಾ ಇದ್ದಾವೆ. ಯಾವುದೇ ರೀತಿ ಅವರಿಗೆ ಏನು ತಪ್ಪಿತಸ್ಥರಿಗೆ ವಿರೋಧಿಗಳಿಗೆ ಶಿಕ್ಷೆ ನೀಡ್ತಾ ಇಲ್ಲ, ಶಿಕ್ಷೆ ನಿಜವಾದ ರೀತಿಯಲ್ಲಿ ಆಗ್ತಾ ಇಲ್ಲ ಅವರಿಗೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಈ ದಲಿತ ಸಮುದಾಯ ಏನಿದೆ ನಮ್ಮ ಭಾರತ ದೇಶದಲ್ಲಿ ದೊಡ್ಡ ಸವಾಲಿದೆ. ನಮಗೆ ಆ ಸವಾಲನ್ನು ಎದುರಿಸಲಿಕ್ಕೆ ನಮ್ಮ ಯುವ ಪೀಳಿಗೆ ಮುಂದಾಗಬೇಕು. ಬಾಬಾ ಸಾಹೇಬರನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳಿಗೆ ಹೇಳ್ತೇನೆ. ಜೈ ಭೀಮ್.